ವಿಡಿಯೋ ವೈರಲ್ ಆಗ್ತಿದ್ದ ಬೆನ್ನಲ್ಲೇ ಗವಿಯಪ್ಪ ಯೂ ಟರ್ನ್ ಹೊಡೆದಿದ್ದಾರೆ. ನಮ್ಮ ಸರ್ಕಾರದ ವಿರುದ್ಧ ನಾನು ಯಾಕೆ ಮಾತನಾಡಲಿ? ಗ್ಯಾರಂಟಿಗಳಿಂದಾಗಿ ಇಂದು ಜನರು ಬದುಕ್ತಾ ಇದ್ದಾರೆ. ನಾನು ಸರ್ಕಾರದ ವಿರುದ್ಧ ಮಾತನಾಡಿಲ್ಲ ಅಂತ ಶಾಸಕರು ಹೇಳಿದ್ದಾರೆ. ಅವ್ರು ಕೊಟ್ಟಿರುವಂತ ಹೇಳಿಕೆಗೆ ಸ್ಪಷ್ಟನೆ, ಗ್ಯಾರಂಟಿಗಳಿಂದಲೇ ಸರ್ಕಾರಕ್ಕೆ ಒಳ್ಳೆ ಹೆಸರು ಬಂದಿದೆ. ನ್ಯೂಸ್ ಫಸ್ಟ್ ಮುಂದೆ ಗ್ಯಾರಂಟಿಗಳನ್ನು ಕೊಂಡಾಡಿದ್ದಾರೆ ಶಾಸಕ HR ಗವಿಯಪ್ಪ. ಇನ್ನು ಈ ಬಗ್ಗೆ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ HR ಗವಿಯಪ್ಪ ಜೊತೆ ನಮ್ಮ ಪ್ರತಿನಿಧಿ ಶಿವಾನಂದ್ ಮಾತುಕತೆ ನಡೆಸಿದ್ದಾರೆ. ನೋಡೋಣ ಬನ್ನಿ. ಅಷ್ಟೇ KKRDB ಅನುದಾನದಲ್ಲಿ ವಿಜಯನಗರ ಕ್ಷೇತ್ರಕ್ಕೆ ಭಾರಿ ಅನ್ಯಾಯವಾಗಿದೆ ಅಂತ ಖುದ್ದು ಹೊಸಪೇಟೆ ಶಾಸಕರಾಗಿರುವಂಥ HR ಗವಿಯಪ್ಪರು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು. ಅದರ ಬೆನ್ನಲ್ಲೇ ಇದೀಗ ಮತ್ತೊಂದು ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರ್ತಕ್ಕಂಥ ಅದು ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿಗೆ ಹಿನ್ನಡೆ ಆಗ್ತಾ ಇದೆ ಅನ್ನುವಂಥ ವಿಡಿಯೋ ಇರ್ತಕ್ಕಂಥದ್ದು. ಈಗ ಸಾಕಷ್ಟು ಸದ್ದು ಮಾಡ್ತಾ ಇದೆ ಆ ವಿಡಿಯೋ. ಈ ಕುರಿತು ಸ್ಪಷ್ಟವಾಗಿ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಹೊಸಪೇಟೆ ಶಾಸಕರಾಗಿರುವಂಥ ಗವಿಯಪ್ಪನವರು ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಗಿದೆ. ಗ್ಯಾರಂಟಿ ಯೋಜನೆಗಳಿಂದ ಸ್ವಲ್ಪ ಅಭಿವೃದ್ಧಿ ಕಾರ್ಯಗಳಿಗೆ ಕುಂಠಿತ ಆಗಿದೆ, ಇವನ್ನ ತಡೆಗಟ್ಟಬೇಕಾಗಿದೆ. ಈ ಕುರಿತು ನಾವು CM ಸಿದ್ದರಾಮಯ್ಯನವರು ಕೂಡ ಚರ್ಚೆ ಮಾಡ್ತೀನಿ. ಅವ್ರು ಏನು ನಿರ್ಧಾರ ಮಾಡ್ತಾರೆ ಅದ್ರಂಗೆ ಮುಂದುವರಿತೀನಿ ಅನ್ನುವಂಥ ಹೇಳಿಕೆ ಅದರಲ್ಲಿದೆ. ಇದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ಇಲ್ಲ, ಅದ್ರ ಬಗ್ಗೆ ಅದು ಉದ್ದೇಶ ಅಲ್ಲ. ನಾನು ಅದು ಮಾತಾಡೇ ಇಲ್ಲ. ಅದು ಹೇಳ್ಬೇಕಂದ್ರೆ ಈಗ ಇಟ್ ಈಸ್ ಆನ್ ಜನರಲ್ ಟಾಕ್ ಅಷ್ಟೇ. ಡೆವಲಪ್ಮೆಂಟ್ಸ್ ಬಗ್ಗೆ ಮಾತಾಡ್ಕೊತ ಬರ್ತಾ ಇದೆ ಅಷ್ಟು ಬಿಟ್ಟರೆ ಬೇರೆ ಯಾವ ಮಾತಾಡಿಲ್ಲ. ಯಾಕಂದರೆ ಇವತ್ತು ನಮ್ಮ ಗ್ಯಾರಂಟಿಗಳಿಂದನೇ ನಮಗೆ ಇವತ್ತು ನಮ್ಮ ಸರ್ಕಾರಕ್ಕೆ ಇವತ್ತು 3 ಸೀಟ್ ಗೆಲ್ಲಲಿಕ್ಕೆ ಒಂದು ಕಾರಣ ಆಗಿದೆ ಇವತ್ತು ನಮಗೆ. ಹಾಗಿರೋದ್ರಿಂದ ಇವಾಗ ಇಷ್ಟೆಲ್ಲ ನಾವು ಬೆನಿಫಿಟ್ಸ್ ಇಟ್ಕೊಂಡು ನಾವು ಯಾಕೆ ಮಾತಾಡೋಕ್ಕೆ ಹೋಗಬೇಕು ಗ್ಯಾರಂಟೀಸ್ ಬಗ್ಗೆ? ಹೋದ ವರ್ಷ ಬರಗಾಲ ಇದ್ದರೂ ಕೂಡ ಗ್ಯಾರಂಟಿಗಳಿಂದ ಏನು ಕಾಣ್ದಂಗೆ ಅದು ದಾಟೋಗಿದೆ. ಮತ್ತು ಈ ವರ್ಷ ಕೂಡ ಅದು ಎಲ್ಲ ನಮ್ಮ ರೈತರಿಗೆ, ನಮ್ಮ ರೈತ ಕುಟುಂಬಕ್ಕೆ ಮತ್ತು ಕಾರ್ಮಿಕರಿಗೆ ಎಲ್ಲರಿಗೂ ಒಂದು ಮನೆಗೆ ಒಂದು ಅಕ್ಷಯ ಪಾತ್ರ ಥರ ಒಂದು ಮುಟ್ತಾ ಇದೆ ಎಲ್ಲರಿಗೂ. ಅಂಥ ಕಾರ್ಯಕ್ರಮ ನಾನು ಎಲ್ಲಿ ವಿರುದ್ಧ ಮಾತಾಡೋಕ್ಕೆ ಹೋಗಲಿ? ಯಾವತ್ತೂ ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಿಲ್ಲ, ನಾನು ಮಾತಾಡೋದು ಇಲ್ಲ. ಈ ಕಾರ್ಯಕ್ರಮ ನಮ್ಮ ಕಾಂಗ್ರೆಸ್ ಪಾರ್ಟಿ ಕಾರ್ಯಕ್ರಮ ಮತ್ತು ನಮ್ಮ ಸಿದ್ದರಾಮಯ್ಯವ್ರ ಕಾರ್ಯಕ್ರಮ, ಒಳ್ಳೆಯ ಕಾರ್ಯಕ್ರಮ. ಅದಕ್ಕೆ ನಾವು ಯಾವತ್ತೂ ಅವ್ರ ಜೊತೆಗೆ ನಾವು ಬೆಂಬಲವಾಗಿರ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಅಲ್ಲಿ ಪ್ರಮುಖವಾಗಿ ವಸತಿ ಯೋಜನೆಗಳಲ್ಲಿ ಈ ವರ್ಷ ಮನೆ ನೀಡಲಾಗಿಲ್ಲ, ಹಾಗಾಗಿ ಏನೋ ಇಂಟ್ರಿಗೇಷನ್ ಆಗ್ತಾ ಇತ್ತು ಆ ವಿಡಿಯೋದಲ್ಲಿ. ಏನು ಕಾರ್ಯಕ್ರಮ ಏನಂತ ಮಾತಾಡ್ತಾ ಇದ್ರಿ? ಇಲ್ಲ, ಸ್ವಲ್ಪ ಮತ್ತೆ ಅಲ್ಲಿ ಬಂದು ಸ್ವಲ್ಪ ಜನ ಬಂದು ಮನೆಗಳು ಕೇಳ್ತಾರಲ್ಲ. ಇವತ್ತಿಗೂ ಸ್ವಲ್ಪ ಹಳ್ಳಿ ಭಾಗದ ಕಡೆ ಎಲ್ಲ ಮನೆಗಳದ್ದು ವ್ಯವಸ್ಥೆ ಇಲ್ಲ. ಸ್ವಲ್ಪ ಅದು 10 ವರ್ಷ ಆಯಿತು. 2018 ಆದಮೇಲೆ, ಸಿದ್ದರಾಮಯ್ಯ ಸರ್ಕಾರ ಆದಮೇಲೆ ಇವತ್ತಂಕ ಯಾವ ಮನೆಗಳು ಬಿಡುಗಡೆ ಆಗಿಲ್ಲ. ಹೋದ ವರ್ಷ ಒಂದೇ ಮತ್ತೆ ಜಮೀರ್ ಅಹಮದ್ ಖಾನ್ ಅವರು CM ಅವ್ರನ್ನ ಕೇಳಿಕೊಂಡು ಒಂದು 40,000 ಮನೆಗಳು ಬಿಡುಗಡೆ ಮಾಡಿದ್ದಾರೆ. ಹಾಗಾಗಿ ಮತ್ತು ರೈತರು ಒಂದು ಆಸೆ ಹುಟ್ಟೈತೆ ಅವ್ರಿಗೂ, ಕೇಳಿದ್ರೆ ಕೊಡ್ತಾರ ಅಂದೇಳ್ಬಿಟ್ಟು. ಹಾಗಾಗಿ ಅವ್ರು ಕೇಳಕ್ಕೆ ಬಂದಿದ್ರು. ಆಯಿತು, ಪ್ರಯತ್ನ ಮಾಡ್ತೀನಿ, ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೀವಮ್ಮ, ನಿಮಗೆಲ್ಲ ಗ್ಯಾರಂಟಿಗಳು ಕೊಡ್ತಾ ಇದ್ದಾರಲ್ಲ, ಆಗಲೇ 2,000 ರೂಪಾಯಿ ಮತ್ತೆ ಮನೆಗಳು ಕೇಳ್ತಿರಲ್ಲ ಅಂದು ಕೇಳಿದೆ ಅಷ್ಟೇ. ತಮಾಷೆ ಕೇಳಿದಿನಾಗಲಿ, ನಾಟ್ ಎನಿಥಿಂಗ್ ಎಲ್ಸ್. ಇಲ್ಲದಣೆ ನಮಗೆ ಭಾಳ ಸಹಕಾರ ಆಗ್ತಾಯಿದೆ ನಮ್ಮ ಗ್ಯಾರಂಟಿಗಳಿಂದ. ಮನೆಗಳು ಕೂಡ ಮಾಡಿಸಿದ್ರೆ ಒಳ್ಳೇದಂದು ಹೇಳ್ಬಿಟ್ಟು ಕೇಳಿಕೊಂಡ್ರು. ನಾನು ಮಾತಾಡ್ತೀನಿ, ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೀನಿ ನಿಮ್ಮ ವಿಚಾರ ಅಂತ ಹೇಳ್ಬಿಟ್ಟು ಹೇಳಿ ಅಷ್ಟೇ. ಸರ್, ಈಗ ಇಲ್ಲಿ ಗಮನಿಸೋದಾದರೆ ಎಲ್ಲೋ ಒಂದು ಕಡೆಗೆ ವಿಜಯನಗರ ಜಿಲ್ಲಾ ಕಾಂಗ್ರೆಸ್ ಮತ್ತು ವರ್ಸಸ್ ಗವಿಯಪ್ಪ ಅನ್ನೋಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಈ ವಿಡಿಯೋದಿಂದ ಇಲ್ಲಿ ಸ್ಪಷ್ಟವಾಗಿ ಗೋಲ್ತದೆ. ಎಲ್ಲೋ ಒಂದು ಕಡೆಗೆ ತಮ್ಮನ್ನ ಈ ಸರ್ಕಾರದ ವಿರುದ್ಧ ಇದ್ದಾರೆ ಅನ್ನುವಂಥ ಬಿಂಬಿಸುವ ಕೆಲಸ ಏನಾದರೂ ನಡೀತಾ ಇದೆಯಾ ಅಂತ? ಕಾಂಗ್ರೆಸ್ಸು ಪಾರ್ಟಿ ಹ್ಯಾಸ್ ಗಿವನ್ ಮೀ ಟಿಕೆಟ್. ಜನರಿಗೆ ನಾನು ಕಾಂಗ್ರೆಸ್ ಅವನಾಗೆ ನಾನು ಇಲ್ಲಿ ದುಡಿತಾ ಇದ್ದೇನಾಗಲಿ, ಬೇರೆ ಯಾವುದೂ ಇಲ್ಲ, ಯಾವ ಪಕ್ಷಗಳಿಲ್ಲ, ಯಾವ ಇದು ಇಲ್ಲ. ನಾನು ಎಲ್ಲರನ್ನ ಸರಿ ಮಾಡ್ಕೊಂಡು ನಾನು ಮುಂದೆ ಹೋಗ್ತಾ ಇದ್ದೀನಿ ಸರ್. ಇದಿಷ್ಟು ಶಾಸಕ ಗವಿಯಪ್ಪನವರು ಹೇಳ್ತಾ ಇರ್ತಕ್ಕಂತಹದ್ದು. ಏನೋ ನಿನ್ನೆ ಒಂದು ಕಾರ್ಯಕ್ರಮ ಇತ್ತು, ಅಲ್ಲಿ ಏನೋ ಒಂದು ಸಮಾಲೋಚನೆ, ಆತ್ಮೀಯವಾಗಿ ಸಮಾಲೋಚನೆ ನಡೆಯುವಂತ ಸಂದರ್ಭದಲ್ಲಿ ಅಚಾನಕ್ ಆಗಿ ಏನೋ ಮಾತಾಡಿರ್ಬೋದು. ಆದ್ರೆ ಇದನ್ನ ಉದ್ದೇಶಪೂರ್ವಕ ಮಾಡಿದ್ದಲ್ಲ. ಗ್ಯಾರಂಟಿ ಯೋಜನೆಗಳಿಂದ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದೆ, ಜನರಿಂದ ಒಳ್ಳೇದಾಗಿದೆ, ಇದನ್ನ ಬಿಂಬಿಸುವಂತ ಕೆಲಸ ನಡೀತಿರೋದು ಅತ್ಯಂತ ಶೋಚನೀಯ ಸಂಗತಿ ಅನ್ನುವಂತ ಮಾತನ್ನು ಕೂಡ ಈಗ ಶಾಸಕರು ಹೇಳ್ತಾ ಇರ್ತಕ್ಕಂಥದ್ದು. ಶಿವಾನಂದ್ ಹೊಸಳ್ಳಿ, ನ್ಯೂಸ್ ಫಸ್ಟ್, ವಿಜಯನಗರ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.